ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನಮಸ್ಕಾರ, ನಾನು ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ಇವತ್ತು 1ನೇ ಏಪ್ರಿಲ್. ನಾವು ಬಹಳ ಮುಖ್ಯವಾದಂಥ ಒಂದು ಹೆಜ್ಜೆಯನ್ನ ಕಾಲಿಡ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ಲೋಕತಾಂತ್ರಿಕ ವ್ಯವಸ್ಥೆಯಲ್ಲಿ ಜನರಿಗಾಗಿ, ಜನರಿಗೆ, ಜನರಿಂದ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳಿಸಲಾಗಿದೆ. ಅದರಂತೆ ನಾವು ಜನರಾಗಿ, ಅಂದ್ರೆ ಸಾರ್ವಜನಿಕ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಬೇಕು. ಅಧಿಕಾರಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ, ಆದರೆ ಜವಾಬ್ದಾರಿಯು ಅಷ್ಟೇ ಮುಖ್ಯ. ಉದಾಹರಣೆಗಾಗಿ ನಾವು ಪ್ರತಿ ಸಲ ಯಾವುದೇ ಒಂದು ಚುನಾವಣೆ ನಡೆದಾಗ ನಾವು ನಮ್ಮ ವೋಟನ್ನ ಹಾಕಲೇಬೇಕು ಅಂತ, ಇದು ನಮ್ಮ ನಾಗರಿಕ ಜವಾಬ್ದಾರಿ. ಅದೇ ರೀತಿ ದಶಕದಲ್ಲಿ ಒಂದು ಸಲ ನಮ್ಮ ದೇಶದಲ್ಲಿ ಒಂದು ಜನಗಣತಿ ವ್ಯವಸ್ಥೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳಿಸುವುದು ಕೂಡ ನಮ್ಮ ಜವಾಬ್ದಾರಿ. ಇದರಿಂದ ನಮಗೆ ಏನ್ ಪ್ರಯೋಜನ ಆಗತ್ತೆ ಅಂತ ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಉದ್ಭವ ಆಗುತ್ತದೆ. ನಮ್ಮ ಈ ಜನಗಣತಿಯಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕರ ಮನೆಯ ವಸ್ತುಸ್ಥಿತಿ ಏನು ಅಂತ ಅದರ ಬಗ್ಗೆ ತಿಳ್ಕೊಳ್ತೀವಿ. ಅದ ನಂತರ ಅವರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ತೀವಿ. ಈ ಮಾಹಿತಿ ಬಹಳ ಸುರಕ್ಷಿತವಾಗಿರ್ತದೆ. ಯಾಕೆಂದ್ರೆ ಸೆಕ್ಷನ್ 15 ಸೆನ್ಸಸ್ ಆಕ್ಟ್ ಪ್ರಕಾರ ಈ ಮಾಹಿತಿಯನ್ನು ಯಾರ ಜೊತೆಗೆ ಹಂಚ್ಕೊಳ್ಳಂಗಿಲ್ಲ. ಇದನ್ನ ಗುಪ್ತವಾಗಿ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಕೇವಲ ಅಭಿವೃದ್ಧಿ ಯೋಜನೆಗಳಿಗಾಗಿ ಅಥವಾ ಸರ್ಕಾರದ ವಿವಿಧ ಅಧಿಕೃತ ಯೋಜನೆಗಳನ್ನ ರೂಪಿಸಲು ಮಾತ್ರ ಉಪಯೋಗಿಸಬೇಕಾಗುತ್ತದೆ. ಈ ಸಲ ಬಹಳ ವಿಶೇಷ ಏನಂತಂದ್ರೆ, ನಾವು ಡಿಜಿಟಲ್ ಸೆನ್ಸಸ್ ಅನ್ನ ಮಾಡಕ್ ಹೊರಟಿದ್ದೀವಿ. ಅಂದ್ರೆ ನಾವು ಆನ್ಲೈನ್ ಮೂಲಕ ನಾವು ಈ ಮಾಹಿತಿಯನ್ನ, ಸೆನ್ಸಸ್ ಮಾಹಿತಿಯನ್ನ ತಗೊಳ್ಳಿಕ್ಕೆ ಹೊರಟಿದ್ದೀವಿ. ಹಿಂದೆ ತಮ್ಗೆ ನೆನಪಿರಬಹುದು, 2011ರಲ್ಲಿ ಈ ರೀತಿ ಶೀಟ್ಗಳನ್ನ ತಗೊಂಡು ಸೆನ್ಸಸ್ ಅಧಿಕಾರಿಗಳು ತಮ್ಮ ಮನೆಗೆ ಬಂದಿದ್ದಾರೆ. ಅವರು ತಮ್ಮ ಮಾಹಿತಿಯನ್ನ ಇದರಲ್ಲಿ ಪಡೆದು ತಮ್ಮ ಸಹಿಯನ್ನ ಮಾಡಿಸಿದ್ದಾರೆ. ಈಗ ಇದನ್ನ ಸ್ಮಾರ್ಟ್ ಫೋನ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷ ಒಂದು ಘಟ ಏನಂತಾರೆ, ಏಪ್ರಿಲ್ 1ರಿಂದ 15ವರೆಗೂ, ಅಂದ್ರೆ 15 ದಿವಸದಲ್ಲಿ ನಮ್ಮ ನಾಗರಿಕರಿಗೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರಲ್ಲಿ ನಾವು ನಮ್ಮದೇ ಸ್ಮಾರ್ಟ್ ಫೋನ್ ಅನ್ನ, ಲ್ಯಾಪ್ಟಾಪ್ ಅನ್ನ, ಕಂಪ್ಯೂಟರ್ ಅನ್ನ ಉಪಯೋಗಿಸಿಕೊಂಡು se.census.gov.in ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕರ್ನಾಟಕ ಸೆಲೆಕ್ಟ್ ಮಾಡಿ ನಮ್ಮ ಮನೆಯ ಅಡ್ರೆಸ್ ಅನ್ನ ಕೊಟ್ಟು ಆ ಮನೆಯ ವಸ್ತುಸ್ಥಿತಿಯ ಬಗ್ಗೆ ವಿವರಣೆಗಳನ್ನ ನೀಡಬೇಕಾಗತ್ತೆ. ಉದಾಹರಣೆಗಾಗಿ ನಮ್ಮ ಮನೆ ಕಚ್ಚಾ ಮನೆನಾ, ಪಕ್ಕ ಮನೆನಾ, ನಮ್ಮ ಮನೆಯಲ್ಲಿ UGT ಇದೆಯಾ, ಇಲ್ಲ ಎಲೆಕ್ಟ್ರಿಸಿಟಿ ಇದೆಯಾ, LPG ಇದೆಯಾ. ಇದರಿಂದ ಸರ್ಕಾರಕ್ಕೆ ಗೊತ್ತಾಗ್ತದೆ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಎಲ್ಲಿ ಏನು ಕೊರತೆ ಇದೆ, ಎಷ್ಟು ಜನ ಪಕ್ಕಾ ಮನೆ ರಹಿತರವಾಗಿದ್ದಾರೆ ಅಥವಾ ಬೇರೆ ಬೇರೆ ಸವಲತ್ತುಗಳಿಂದ ರಹಿತರವಾಗಿದ್ದಾರೆ. ಅದರಂತೆ ವಿವಿಧ ಯೋಜನೆಗಳನ್ನ ರೂಪಿಸಲು ಸಾಧ್ಯವಾಗುತ್ತದೆ. ಸೆಲ್ಫ್ ಸರ್ಟಿಫಿಕೇಶನ್ ನ ಇವತ್ತು ನಾನು ಸೆನ್ಸಸ್ ಅಧಿಕಾರಿಗಳೊಂದಿಗೆ ಸ್ವತಃ ನನ್ನ ಮೊಬೈಲ್ ಫೋನ್ ನಲ್ಲಿ ಮಾಡಿದ್ದೀನಿ ಮತ್ತು ಕೇವಲ 5 ನಿಮಿಷದಲ್ಲಿ ಈ ಮಾಹಿತಿಯನ್ನ ತುಂಬಿಸಿ ಸರ್ಟಿಫಿಕೇಟ್ ಅನ್ನ ಪಡೆದಿದ್ದೀನಿ. ಸರ್ಕಾರ, ನಮ್ಮ ರಾಜ್ಯ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರ್ತದೆ. ಪ್ರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರೋದು. IT-ಯಲ್ಲಿ ವಿಶೇಷವಾಗಿ ನಾವು ಅತಿ ಹೆಚ್ಚು ಜಾಗರೂಕರು ಆಗಿದ್ದೀವಿ. ನಮಗೆ ಇಂಟರ್ನೆಟ್ ಮತ್ತೆ ಮೊಬೈಲ್ ಫೋನ್ಸ್ ಆಕ್ಸೆಸ್ ಇದೆ. ಅದರಿಂದ ನಾಗರಿಕರಿಗೆ ಇದು ಬಹಳ ಸುಲಭವಾಗಿ ತಮ್ಮ ಅನುಕೂಲತೆ ಪ್ರಕಾರ ಯಾವತ್ತಾದ್ರೂ 10 ನಿಮಿಷವನ್ನ ತೆಗೆದು ಇದನ್ನ ಸೆಲ್ಫ್ ಸರ್ಟಿಫಿಕೇಶನ್ ಮಾಡಿದ್ರೆ ತಾವು ಈ ಒಂದು ಪ್ರಗತಿಶೀಲ ಕಾರ್ಯಕ್ರಮದಲ್ಲಿ ತಮ್ಮ ಕೊಡುಗೆಯನ್ನ ನೀಡಿ ಒಂದು ಹೆಮ್ಮೆಯನ್ನ ಪಡೆಯುತ್ತೀರಿ ಅಂತ ನಾನು ಭಾವಿಸುತ್ತೀನಿ. 15 ಏಪ್ರಿಲ್ ಒಳಗೆ ಈ ಸೆಲ್ಫ್ ಎನ್ಯೂಮರೇಷನ್ ಅನ್ನ ಮುಗಿದ ನಂತರ 16 ಏಪ್ರಿಲ್ ಇಂದ 15 ಮೇವರೆಗೂ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ತಾವು ಈ ರಿಜಿಸ್ಟರ್ಡ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿಡ್ಬೇಕು. ಆ ನಂಬರ್ ಅನ್ನ ಅವರಿಗೆ ಹೇಳಿದ್ರೆ ಅದು ಒಂದ್ಸಲ ಅವರು ಚೆಕ್ ಮಾಡ್ತಾರೆ. ನಿಜವಾಗಿ ತಾವು ಹಾಕಿರೋದು ಮಾಹಿತಿಯಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಏನಾದ್ರೂ ತಿದ್ದುಪಡಿಗಳನ್ನ ಮಾಡೋದಾದ್ರೆ ಅವರು ಅದನ್ನ ಮಾಡ್ತಾರೆ ಮತ್ತು ಒಂದು ಸರ್ಟಿಫಿಕೇಶನ್ ಅನ್ನ ಅವರು ಮಾಡ್ಕೊಳ್ತಾರೆ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವು ಯಶಸ್ವಿಯಾಗಿ ಪಾಲ್ಗೊಳಿಸಬೇಕು ಅಂತ ಈ ಮೂಲಕ ಕೋರುತ್ತೇವೆ. ಈ ಜನಗಣತಿಯ ಮಾಹಿತಿಯನ್ನ ನಾವು
ಡಿಜಿಟಲ್ ಮಾಧ್ಯಮ ಮೂಲಕ ತಗೊಳ್ತಾ ಇರೋದ್ರಿಂದ ನಾಗರಿಕರ ಸುರಕ್ಷತೆಗಾಗಿ ನಮ್ಮ ಅಧಿನಿಯಮ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ಸೆಕ್ಷನ್ 8 ಅದರ ಪ್ರಕಾರ ಈ ಮಾಹಿತಿಯನ್ನ ಯಾರು ಯಾರಿಗೆ ಹಂಚಿಕೊಳ್ಳಂಗಿಲ್ಲ. ಒಂದು ವೇಳೆ ಹಂಚಿಕೊಳ್ಬೇಕಾದ್ರೆ ಸದರಿ ನಾಗರಿಕರ ಅನುಮತಿ ಅತಿ ಅಗತ್ಯವಿರುತ್ತದೆ. ಆದುದರಿಂದ ಸರ್ಕಾರ ತಮ್ಮ ಪರ್ಸನಲ್ ಮಾಹಿತಿಯನ್ನ ಸುರಕ್ಷಿತವಾಗಿ ಇಟ್ಕೊಂಡು ಕೇವಲ ಅಭಿವೃದ್ಧಿಗಾಗಿ ಉಪಯೋಗಿಸಲು ಉದ್ದೇಶಿಸಿದೆ. ನಮ್ಮ ರಾಜ್ಯದ ಮಾದರಿಯನ್ನ ಬೇರೆ ಎಲ್ಲರೂ ಅನುಸರಿಸಲಿ ಅಂತ ಭಾವಿಸುತ್ತಾ ಬನ್ನಿ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಈ ಒಂದು ಯೋಜನೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಒಂದು ವೇಳೆ ನಿಮ್ಮ ಹತ್ರ ಸ್ವಂತ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಇಲ್ಲ ಅಥವಾ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನೀವು ನಮ್ಮ ರಾಜ್ಯದ ಸುಮಾರು ಸೇವಾ ಕೇಂದ್ರಗಳಲ್ಲಿ IT ಸೇವಾ ಕೇಂದ್ರಗಳು, ಸೇವಾ ಸಿಂಧು, ಸಿಟಿಜನ್ ಸರ್ವಿಸ್ ಸೆಂಟರ್, ಬಾಪೂಜಿ ಕೇಂದ್ರ ಮುಂತಾದ ಕೇಂದ್ರಗಳಲ್ಲಿ ಅಥವಾ ಸೈಬರ್ ಕ್ಯಾಫೇಸ್ಗಳಲ್ಲಿ ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಟ್ಟು ಆ ಡಿವೈಸ್ ಮೂಲಕ ನಿಮ್ಮ ಸ್ವಗಣತಿಯನ್ನ ಪೂರ್ಣಗೊಳಿಸಬಹುದು. ಅದರಿಂದ ನಾವು ಎಂಟೈರ್ ಈ ಪ್ರಾಸೆಸ್ ಅನ್ನ ಇನ್ಕ್ಲೂಸಿವ್ ಆಗಿ ಮಾಡಬಹುದು. ನಾವು ಯಾರನ್ನ ಹಿಂದೆ ಬಿಟ್ಟು ಹೋಗದಂತೆ ಮಾಡ್ಕೊಳ್ಬೇಕು ಅಂತ ನಮ್ಮ ಎಲ್ಲರ ಜವಾಬ್ದಾರಿ. ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.